ಎನಿವೇಸ್ ಕುರಿ, ನಿಮ್ಮ ಫೈಟ್ ಕಂಪೋಸಿಷನ್ನು, ಕತೆ ಸೂಪರ್ ಆಗಿತ್ತು, ಎಂಟರ್ಟೈನ್ಮೆಂಟ್ ಸೂಪರ್ ಆಗಿತ್ತು. ನಮ್ಮ 3 ಜನ ಹುಡುಗರು ಹಾಗೆ ಕುರಿಯವ್ರಿಗೆ ಬರಲಿ ಜೋರಾದ ಚಪ್ಪಾಳೆ. ಇವತ್ತಿನ ಮೂವಿ ರೀಕ್ರಿಯೇಷನ್ ರೌಂಡ್ಗೆ ರೆಡಿಯಾಗಿ ಬಂದಿರುವಂತ ನಮ್ಮೆಲ್ಲ ಜೋಡಿಗಳಿಗೆ ಇಂದಿನ ಸಂಚಿಕೆಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ಮೊದಲನೇ ಆಕ್ಟ್ ನ ಶುರು ಮಾಡೋಣ. ಹೀರೋಯಿನ್ ಚೆಲುವೆ, ಹೀರೋ ಮೆಕ್ಯಾನಿಕ್. ಇವರ ಲೈಫೇ ಲವ್ ಟಾನಿಕ್. ಟೈಮ್ ಸಿಕ್ತಾಗೆಲ್ಲ ಇಬ್ರು ಕಿತ್ತಾಡ್ತಾರೆ, ಬಾಕಿ ಟೈಮಲ್ಲಿ ಲವ್ ಮಾಡ್ತಾರೆ. ಇದು ಈ ಜೋಡಿಗೆ ಅಂತಾನೆ ಮಾಡಿದಂತಹ ಮೂವಿ. ಸೊ ಲೆಟ್ಸ್ ವೆಲ್ಕಮ್ ಜೋಡಿ ನಂಬರ್ 1 ಲಾಕ್ ಡೌನ್ ಜೋಡಿ ಧನ್ರಾಜ್ ಆಚಾರ್ ಹಾಗೂ ಅವರು ಶ್ರೀಮತಿ ಪ್ರಜ್ಞಾ. ಏನಾಯ್ತು ಬುಲ್ಲಿ? ಇನ್ನು ಏನು ಆಗಿಲ್ಲ ಕಣಣ್ಣ. ಹುಡುಗಿರ ನೀವು ಕಣ್ ಕಾಣಿಸಲ್ವಾ? ಬೈಕ್ ಬರ್ಬೇಕಾದ್ರೆ ಸೈಡ್ ಹೋಗ್ಬೇಕು ಅಂತ ಗೊತ್ತಾಗಲ್ವಾ? ಹಾರ್ನ್ ಹೊಡಿತಿದ್ರೆ ಹೋಗ್ತಿರ್ಲಿಲ್ವಾ? ಹಾರ್ನ್ ಇಡ್ತಿದ್ರೆ ಹೊಡಿತಿರ್ಲಿಲ್ವಾ? ಹಾರ್ನ್ ಇಟ್ಕೋಬೇಕಿತ್ತಲ್ವಾ? ಓನರ್ ಇಟ್ಟಿರ್ಬೇಕಿತ್ತಲ್ಲ. ಬಿಡ್ತೀನಿ. ಓಸಿ ಗಾಡಿ ಪೋಸ್ ನೋಡು. ಯಾರು ಯಾರು? ಏನು ಏನು? ದಿನ ಇದೇ ರೋಡಲ್ಲಿ ಟ್ರಯಲ್ ಮಾಡೋದು ಗೊತ್ತಾ? ಅದಕ್ಕೆ ಬೈಕ್ ಹತ್ತಿಸ್ಬಿಡ್ತೀನಿ. ಹೋಗಲ್ಲ. ಏನ್ ಅನ್ಕೊಂಡಿದ್ದೀರಾ? ಕುಳ್ಳಿ, ನಿಮ್ಗಿಬ್ರಿಗೂ ಸೇರ್ಸಿ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಹೆಣ್ಮಕ್ಳು ತರನೇ ಇರ್ಬೇಕು, ಮಾನ ಮರ್ಯಾದೆ ಅನ್ನೋದು ಇರ್ಬೇಕು. ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದನ್ನ ಕಲ್ತ್ಕೊಳ್ರು. ಬಂದ್ಬಿಟ್ರು, ಗುರಾಯಿಸಿದ್ರು ಗುದ್ದು ಬಿಡ್ತೀನಿ. ಬುಲಿ ಬರ್ಲಾ? ಅವ್ನು ಯಾಕೆ ನಂಗೆ ಅಷ್ಟೊಂದು ಬೈದ? ನಂಗೆ ಅಷ್ಟೊಂದು ಅಂದ? ಅಮ್ಮ ಹೊಟ್ಟೆ ನೋವು. ಏನಾಯ್ತು? ಹೊಟ್ಟೆ ನೋವು. ಹೊಟ್ಟೆ ನೋವು. ಸರು ಆ ಗಾಡಿ ರಿಪೇರಿ ಆದ್ಮೇಲೆನೆ ನಮ್ ಗಾಡಿ ಕಡೆ ನೋಡ್ತಾರೆ ಅಂತ ಅನ್ಸುತ್ತೆ. ಬುಲಿ, ಅದೇನು ಅಂತ ಹೊಸಿ ನೋಡ್ಲಾ? ಆಯ್ತು ಅಣ್ಣ. ಅಣ್ಣ ಒಂದ್ ಚಿಕ್ಕ ವೈರ್ ಕಿತ್ತೋಗಿದೆ. 6 ಕಳ್ಸಲೆ. ಯಾಕೆ ನೀವ್ ಸಿಕ್ಸಿದ್ರೆ ಬೇಡ ಅಂತದೇನು? ಅಲ್ಲ, ಚಿಕ್ಕ ಹುಡ್ಗನ ಹತ್ರ ಹೇಳ್ತಿದ್ದೀರಲ್ಲ ಅದಕ್ಕೆ. ಒಂದ್ ವೈರ್ ಸಿಕ್ಸಕ್ ಬರಲ್ಲ, ಮೆಕ್ಯಾನಿಕ್ ಆಗ್ತಾನೆ ಅಂತೆ. ಬುಲ್ಲಿ ರೆಡಿ ಆಗಿದೆ, ಕಳ್ಸಕು. ಬಾರೇ ಹೋಗೋಣ. ಇರಿ ಸ್ವಲ್ಪ, ಒಂದೊಂದು ಓಡ್ಸಕ್ ಕೇಳೆ. ಸರ್, ಗಾಡಿನ ನೀವೇ ಒಂದ್ ರೌಂಡ್ ಓಡಿಸ್ಬೇಕು ಅಂತ ನಮ್ ಗಾಡಿಗೆ ಆಸೆ ಆಗ್ತಿದೆ. ಇವತ್ತು ಬೆಳಿಗ್ಗೆ ಬೇರೆ ಯಾರ ಮುಖ ನೋಡ್ಕೊಂಡಿದ್ನು? ಅಬ್ಬಾ ಏನ್ರಿ ಸೆಕೆ ಬಿಸಿಲು ಸಿಕ್ಕಾಪಟ್ಟೆ. ಹೇಯ್, ಎಲ್ಲ ಮದೇಶ? ಅಣ್ಣ ಹೊರಗಡೆ ಹೋಗವ್ರೆ. ಅದೇ ಎಲ್ಲಿಗೆ ಅಂತ ಬೊಗಳು. ಹೋಗು, ಒಂದ್ ಪೆಪ್ಸಿ ತಗೊಂಡ್ ಬಾ. ಕಾಸು ನನ್ನ ಹತ್ರನೇ ಕಾಸು ಕೇಳ್ತೀಯ? ಅಯ್ಯೋ ನಿನ್ನ ಹೋಗು, ಅಕೌಂಟಲ್ಲಿ ತಗೊಂಡ್ ಬಾ. ಬಂದ್ಬಿಡ್ತಾರೆ ತಂಡ್ಪಿಂಡಗಳು. ಏನ್ ಮಾತಾಡ್ತಾನೆ ನನ್ನ ಹತ್ರ? ನಾವು ಬೇಕಾ? ಕೊಡ್ತೀನಿ ಇವಾಗ ಸಾಲ್ಟ್ ಆಗಿರೋ ಪೆಪ್ಸಿ. ಅಣ್ಣ ತಗೊಳ್ಳೋಣ ಪೆಪ್ಸಿ. ಬುಲ್ಲಿ, ಏನು ರುಬ್ಬದ ಮೇಲೆ ಮಾತೇ ಚೇಂಜ್ ಆಗ್ಬಿಟ್ಟೈತೆ. ಬುಲ್ಲಿ ಅಣ್ಣ, ಇದೇನು ಪೆಪ್ಸಿ 200 ml ಗಿಂತ ಜಾಸ್ತಿ ಐತಲ್ಲೋ? ಅದು ವರ್ಲ್ಡ್ ಕಪ್ ಸ್ಪೆಷಲ್ ಕಡೋನು. 1 ಮಿಲಿಯನ್ ಎಷ್ಟು ಊದ್ಬಿಟ್ಟವ್ರಿ. ಇರ್ಬೋದು. ಬುಲ್ಲಿ, ಅಣ್ಣ ನೀನ್ ಯಾವತ್ತಾದ್ರೂ ಪಪ್ಪಸಿ ಕುಡ್ದಿದ್ಯೇನೋ? ನನ್ನ ತಾಯಿ ಆಣೋಗಿಲ್ಲ ಕಣಣ್ಣ. ಅಯ್ಯೋ ನನ್ ಚಿನ್ನ, ಒಂಚೂರು ಕುಡಿಯೋ. ಬೇಡ ಕಣಣ್ಣ. ಇರ್ಲಿ ಕುಡಿಯೋ. ಬೇಡ ಕಣಣ್ಣ. ಅಯ್ಯೋ ಇರ್ಲಿ ಕುಡಿಯೋ, ನನ್ನ ಮಗನೇ ಕುಡಿ.
ಹೇ ಮಾಮು ಯಾಕೆ ಬಂದೆ? ಮಮ್ಮ ನಾನು ಬಸ್ಸಿಂದ ಇಳಿದು ಸೀದಾ ಇಲ್ಲಿಗೆ ಬಂದೆ. ನೀನೆಲ್ಲಿ ಹೋಗಿದ್ದೆ? ಏ ಇಲ್ಲೇ ಇದೆ. ನೀನ್ ನೋಡ್ತಿದ್ರೆ ಯಾವುದೋ ಹಕ್ಕಿಯಿಂದ ಬಿದ್ದಿದೆ ಅನ್ಸುತ್ತೆ. ನನ್ನ ಅನುಭವದಿಂದ ಒಂದು ಮಾತು ಹೇಳ್ತೀನಿ ಕೇಳು, ಹುಡುಗಿರಿಂದ ಬೀಳ್ಬೇಡ. ಇವತ್ತು ಹಾಯ್ ಅಂತಾರೆ, ನಮ್ಮನ್ನು ಯೂಸ್ ಮಾಡ್ಕೋತಾರೆ. ನಾಳೆ ಅವ್ರ ಅಪ್ಪ ಅಮ್ಮ ತೋರಿಸಿದ ಹುಡುಗನ ಹೇಳಿ ಟಾಟಾ ಬಾಯ್ ಬಾಯ್ ಅಂತ ಮದುವೆ ಮಾಡ್ಕೊಂಡು ಹೊಂಟೇ ಹೋಗ್ಬಿಡ್ತಾರೆ. ಮಮ್ಮೋ ಮಮ್ಮೋ ಏ ಎಲ್ಲೋ ಅವನು? ಯಾರು? ಮಾದೇಶ. ಮಾರೇಜಿ ಕಡೆ ಬಂದೇ ಇಲ್ಲ. ಮತ್ ನಾನು ಎಷ್ಟು ತಕ್ಕ ಮಾತಾಡಿದ್ದು? ನನ್ ಜೊತೆ. ನಿನ್ ಜೊತೆನೆ ರಾಜ? ಹೌದು ರಾಜ. ಅಯ್ಯೋ ನನ್ನ ಮಗನ ನನ್ನ ಹತ್ರ ಸುಳ್ಳು ಹೇಳ್ತೀಯೋ. ಅಯ್ಯೋ ನನ್ನ ಮಗನೇ ಬಾಳ್ ನಿನಗೆ. ಐಸು ಐಸು ಮತ್ತೆ ಹೇಳು. ಮತ್ತೆ ನೀನು ನಿಜವಾಗ್ಲೂ ಲವ್ ಮಾಡ್ತಿದ್ಯಾ? ನಿಮ್ಮಜ್ಜಿ ಎತ್ಸು ಅಂತ ಹೇಳು, ನೀ ನನ್ಗೆ ಇಷ್ಟ ಅಂತ. ಏನಾಯ್ತು ಐಸು? ಮಾದೇಶ, ನಂಗೆ ಮನೆಯಲ್ಲಿ ಬೇರೆ ಹುಡ್ಗನ್ ಜೊತೆ ಮದ್ವೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ ಮಾದೇಶ. ಹಾಗಾದ್ರೆ ನನ್ ಮರ್ತ್ ಬಿಡ್ತೀಯ ಐಸು? ನಾನ್ ಸತ್ಮೇಲೆ ಕಣೋ ನಿನ್ನ ಮರೆಯೋದು. ಮತ್ತೀಗ ಏನ್ ಮಾಡೋಣ? ಮಾದೇಶ, ನಾವು ಓಡೋಗ್ಬಿಟ್ಟು ಮದ್ವೆ ಆಗೋಣವಾ? ಓಡೋಗ್ ಮದುವೆ ಆದ್ರೆ ನಿನ್ನ ಅಪ್ಪ ಚಿಕ್ಕಪ್ಪ ಎಲ್ಲ ಸುಮ್ಮನೆ ಬಿಡ್ತಾರ ಐಸು? ಅವ್ರು ನಮ್ ಸಾಯಿಸ್ಬಿಡ್ತಾರೆ ಐಸು. ಇಲ್ಲ ಮಾದೇಶ, ಇಲ್ಲಿ ನೋಡು, ನಿನ್ನ ಕುತ್ತಿಗೆಗೆ ಒಂದ್ಸಲ ತಾಳಿ ಕಟ್ಟು ಅಷ್ಟೇ. ಮತ್ತೆ ನಮ್ಮ ಅಪ್ಪ ಚಿಕ್ಕಪ್ಪ ಯಾರೇ ಬಂದ್ರು ಏನು ಮಾಡಕ್ ಆಗಲ್ಲ ಮಾದೇಶ. ಸರಿ ಐಸು, ಬಾ. ನಾಳೆನೆ ಬೆಳಿಗ್ಗೆ ಫಸ್ಟ್ ಬಸ್ಸು ಬೆಂಗಳೂರಿಗೆ ಹೊರಟೋಗ್ಬಿಡೋಣ. ಅಲ್ಲಿ ನಮ್ಮ ಮಾಮು ಅವನು ನನ್ಗೆ ಏನಾದ್ರೂ ಹೆಲ್ಪ್ ಮಾಡೇ ಮಾಡ್ತಾನೆ. ಅವನ ಜೊತೆ ಅಲ್ಲಿ ಒಂದು 4 ತಿಂಗಳು ಇದ್ಬಿಟ್ಟು ಆಮೇಲೆ ಈ ಕಡೆ ಬಂದ್ರಾಯ್ತು. ಓಕೆನಾ? ಸರಿ. ನಾಳೆನೆ ಫಸ್ಟ್ ಬಸ್ಸು ಬೆಂಗಳೂರಿಗೆ. ಬರ್ಲಾ? ಮರಿಬೇಡ ಐಸು. ಮಾದೇಶ. ಏನಾಗಿಲ್ಲ ತಾನೆ? ಏನಾದ್ರು